एवन न्यूज में आप सभी दर्शकों का स्वागत है। मैं आपके साथ इलियास बड़ेघर। टॉपर्स कोचिंग एकेडमी विजयपुर रेगुलर समर वेकेशन क्लासेस फॉर 5th, 8th, 9th and 10th classes for state and CBSE syllabus. Basic foundation courses for 1 to 4th and 6 to 7th classes. Admissions are open for Kannada, English and Urdu medium students and for all types of competitive exams and preparation for the Sainik, Kittur, Navodaya and RMS. Special concession for auto drivers children. Please contact 9880846615 and 9911684665. Address Vajra Hanuman Nagar, Sai Park Road, Vijaypur और हकीम चौक विजयपुर। पुलिस को मिली बड़ी कामयाबी, एसपी की प्रेस मीट। आज बीजापुर एसपी ऋषिकेश सोनेवाल ने एक प्रेस कॉन्फ्रेंस के जरिए ये जानकारी दी कि बीजापुर शहर और जिले भर में हो रहे चोरी की वारदातों को बड़े ही गंभीरता से लेते हुए पुलिस की एक विशेष टीम बनाकर कई आरोपियों और लाखों रुपये के जेवरात समेत चोरी की गई 22 को पुलिस ने जब्त कर लिया है, जिसकी विस्तृत जानकारी दी एसपी ऋषिकेश सोनेवाल ने। महादेव जादव संजीव बनापति ಬನ್ನಿ ನೀವು महेश तालीकेरी ಮಹೇಶ್ ಸಾಲಿಗೇರಿ ज्योतिर्लिंग मनांजकर ईशल गयनोर ಗುಡ್ ವರ್ಕ್ कलावीर ಗುಡ್ ಎಪಿಎಂಸಿ ಎಲ್ಲ ಜಲ್ನಗರ ಸರ್ಕಲ್ ವೈಸ್ ಒಂದು 6 ಬಂದಿದ್ದು ಟೀಮ್ ಗುಡ್ ಗುಡ್ ದೇ ಆರ್ ಡೂಯಿಂಗ್ ವೆಲ್ ರೂರಲ್ ಕೇಸ್ ಓಕೆ ಇಬ್ಬರಿಗೆ ಜ್ಯೋತಿ ವಾಲಿಕರ್ ಒಳ್ಳೆ ಕೆಲಸ ಮಾಡಿ ಲೋಕಲ್ ಸುರೇಶ್ ಹೊಸದಾಗಿ ಬಂದಾರ ನೀವು ಮಾಡಿ ಇನ್ನೂ ಜಾಸ್ತಿ ಆಗಿಬಿಡ್ತು ಸರ್ 24 ನಿಂದ ನೋಡ್ಕೊಂಡು ಗುಡ್ ವೆಲ್ ಡನ್ ಇನ್ನು ಎಲ್ಲ ಚೆನ್ನಾಗಿ ಕೆಲಸ ಮಾಡಿದ್ದಾರೆ ಎಲ್ಲರೂ ಆಯ್ತಲ್ಲ ನೋಡೋಣ
ಈಗ ಇತ್ತೀಚೆಗೆ ಬಿಜಾಪುರ ಡಿಸ್ಟ್ರಿಕ್ಟಲ್ಲಿ, ವಿಜಯಪುರ ಜಿಲ್ಲೆಯಲ್ಲಿ ಮತ್ತು ವಿಜಯಪುರ ನಗರದಲ್ಲಿ ಕೆಲವು ಕಳ್ಳತನ ಪ್ರಕರಣಗಳು ರಿಪೋರ್ಟ್ ಆಗಿವೆ. ಅಂದರೆ ಹೌಸ್ ಬ್ರೇಕಿಂಗ್ ಥೆಫ್ಟ್ ನಾವೇನು ಹೇಳ್ತೀವಿ, ಮನೆಗೆ ಹೋಗಿ ಮನೆ ಕಳ್ಳತನ ರಾತ್ರಿ ಸಮಯದಲ್ಲಿ ಮಾಡುವುದು, ಹಗಲಲ್ಲಿ ಮಾಡುವುದು, ಬೇರೆ ಬೇರೆ ರೀತಿಯ ಪ್ರಕರಣಗಳು ದಾಖಲಾಗಿವೆ. ಈ ಎಲ್ಲ ಕಳ್ಳತನ ಪ್ರಕರಣವನ್ನು HBT ಕೇಸಸನ್ನು ತಡೆಗಟ್ಟಲಿಕ್ಕೆ ನಾವು ಒಂದು ವಿಶೇಷವಾಗಿ ಕೆಲವು ಪ್ರಯತ್ನವನ್ನು ಮಾಡ್ತಾ ಇದ್ದೀವಿ. ಅಂದರೆ ರಾತ್ರಿ ಹೊತ್ತಿಗೆ ಚೆಕ್ ಪಾಯಿಂಟ್ ತೆರೆದು ಅಲ್ಲಿ ನಾಕಾಬಂದಿ ಮಾಡಿ ಸಂಶಯಾಸ್ಪದ ರೀತಿ ತಿರುಗಾಡ್ತಿರುವಂಥ ವ್ಯಕ್ತಿಗಳನ್ನು ಚೆಕ್ ಮಾಡಿ ಅವರ ಮೇಲೆ ಏನೋ ಸಂಶಯಾಸ್ಪದ ಇದ್ದರೆ ಮುಂದಿನ ವಿಚಾರಣೆ ಮಾಡಿ ನಮ್ಮಲ್ಲಿ ರೆಕಾರ್ಡಲ್ಲಿ ಸಿಕ್ಕಿದ್ದಲ್ಲಿ ಅಂಥವರಿಗೆ ಸಹ ನಾವು ಚೆಕ್ ಮಾಡ್ತೀವಿ. ಫಿಂಗರ್ ಪ್ರಿಂಟ್ ಸ್ಕ್ಯಾನ್ ಎಲ್ಲ ರಾತ್ರಿ ಹೊತ್ತಿಗೆ ನಡೀತಾ ಇದೆ. ಇದೇ ಫಲವಾಗಿ ನಾವು ನಿನ್ನೆ 10ನೇ ತಾರೀಕು ಒಂದು ರಾತ್ರಿ ಚೆಕ್ ಮಾಡ್ತಿರುವಾಗ ಸಂಶಯಾಸ್ಪದ ರೀತಿಯಲ್ಲಿ ಇರುವಂಥ ಒಬ್ಬ ವ್ಯಕ್ತಿ ರವಿ ಬಾಕ್ಲಿ ಇವನನ್ನು ವಶಕ್ಕೆ ಪಡೆದಿದ್ದೀವಿ. ಮತ್ತು ವಿಚಾರಣೆ ಮಾಡಿದ ನಂತರ ಇವನು ಕಳ್ಳತನದಲ್ಲಿ ತೊಡಗಿಸ್ಕೊಂಡಿರುವನು ಮತ್ತು ಬೇರೆ ಬೇರೆ ಅಪರಾಧಗಳಲ್ಲಿರುವವನು ಗೊತ್ತಾಗಿದೆ. ಮತ್ತು ಅವನಿಂದ ಇನ್ನೊಬ್ಬ ಆರೋಪಿ ರಾಜು ಹೊಸ್ಮನಿ ಇವನಿಗೆ ಸಹ ನಾವು ದಸ್ತಗಿರಿ ಮಾಡಿದ್ದೀವಿ. ಇಬ್ಬರಿಂದ ಒಟ್ಟು 9 ಕೇಸಸನ್ನು ಡಿಟೆಕ್ಟ್ ಮಾಡೋದರಲ್ಲಿ ನಾವು ಯಶಸ್ವಿಯಾಗಿರ್ತೀವಿ. ಅದು 9 ಕೇಸಸ್, ಅದರಲ್ಲಿ ಬಸವರಾಜ್ ಅವನ ಕಡೆಯಿಂದ 57.5 ಗ್ರಾಮ್ ಬಂಗಾರದ ಆಭರಣಗಳನ್ನು ಜಪ್ತಿ ಮಾಡಲಾಗಿದೆ. ಮತ್ತು ರಾಜು ಹೊಸ್ಮನಿ ಮತ್ತು ಇಬ್ಬರು ಸೇರಿ ಒಟ್ಟು 666 ಗ್ರಾಮ್ ಬಂಗಾರದ ಆಭರಣಗಳು ಮತ್ತು 190 ಗ್ರಾಮ್ ಬೆಳ್ಳಿ ಆಭರಣಗಳು, 21,000 ರೊಕ್ಕ ಹಣ, ಒಟ್ಟು ಸೇರಿ 42,30,000 ಅಷ್ಟು ಬೆಳೆ ಬಾಳುವ ಸ್ವತ್ತುಗಳನ್ನು ವಶಪಡಿಸುವುದರಲ್ಲಿ ನಮ್ಮವರು ಪೊಲೀಸ್ ಗೋಲ್ಗುಂಬಜ್ ಚಾರ್ಲಿ ನೇತೃತ್ವದಲ್ಲಿ, ಗೋಲ್ಗುಂಬಜ್ ಸರ್ಕಲ್ ಇನ್ಸ್ಪೆಕ್ಟರ್ ನೇತೃತ್ವದಲ್ಲಿ ಇರುವಂಥ ತಂಡ ಯಶಸ್ವಿಯಾಗಿರ್ತಾರೆ. ಇದರಲ್ಲಿ ಬಹಳ ಒಳ್ಳೆಯ ಕೆಲಸ ಮಾಡಿದ್ದಾರೆ. ವಿಶೇಷವಾಗಿ ಅವರಲ್ಲಿರುವಂಥ PSI ಆದರ್ಶನಗಲಿರುವಂಥ ಜ್ಯೋತಿ ಇವರು ಸಹ ತುಂಬ ಇಂಟ್ರೆಸ್ಟ್ ತೊಗೊಂಡು ಮಾಡಿದ್ದಾರೆ. ಅವರಿಗೆ ಸಹ ಶ್ಲಾಘಿಸುತ್ತೇನೆ. ಮತ್ತು ಎಲ್ಲ ಸಿಬ್ಬಂದಿಗಳು ಒಳ್ಳೆಯ ರೀತಿಯಲ್ಲಿ ಕೆಲಸವನ್ನು ನಿರ್ವಹಿಸಿದ್ದಾರೆ. ಒಟ್ಟು ಇಷ್ಟು ಮಟ್ಟದಲ್ಲಿ ನಾವು ರಿಕವರಿ ಮಾಡಿದ್ದೀವಿ. ಮತ್ತು ಇನ್ನು ಇವತ್ತು ಸಹ ಸಿಂದಗಿ ಪೊಲೀಸ್ ಠಾಣೆಯಲ್ಲಿ 37 ಬೈಕನ್ನು ನಾವು 4 ಕಳ್ಳರಿಂದ ವಶಕ್ಕೆ ಪಡೆದೀವಿ. ಅಲ್ಲಿ ಸಹ 2 HBT ಕೇಸಸ್, ಒಂದು PKPS ಬ್ಯಾಂಕಲ್ಲಿ ಮತ್ತು ಒಂದು ಅನ್ನಪೂರ್ಣ ಫೈನಾನ್ಸಲ್ಲಿ ಆದಂಥ 2 ಕೇಸಸನ್ನು ಸಹ ಡಿಟೆಕ್ಟ್ ಮಾಡೋದ್ರಲ್ಲಿ ನಮ್ಮವರು ಯಶಸ್ವಿಯಾಗಿರ್ತಾರೆ. ವಿಶೇಷವಾಗಿ ಈ ಕೇಸಲ್ಲಿ ಇನ್ನೂ ಕೆಲವು ಕೇಸಸಲ್ಲಿ ಕ್ಲೂ ಇದೆ, ನಾವು ಎಫರ್ಟ್ ಮಾಡ್ತಾ ಇದ್ದೀವಿ, ಅದರಲ್ಲಿ ಸಹ ಯಶಸ್ವಿ ಆಗ್ತೀವಿ ಅಂತ ಗ್ಯಾರಂಟಿ ಇದೆ ಒಂದು ರೀತಿ. ಮತ್ತು ಈ ಒಂದು ಒಳ್ಳೆಯ ಕೇಸ್ ಇದೆ, ಎಲ್ಲರಿಗೂ ನಾವು ಬಹುಮಾನವೂ ಸಹ ಕೊಡ್ತೀವಿ. ಒಟ್ಟು ಈಗಾಗಲೇ ಡಿಕ್ಲೇರ್ ಮಾಡಿದ ಹಾಗೆ 42,30,000 ಅಷ್ಟು ಮೌಲ್ಯದ ಆಭರಣಗಳನ್ನು ಮತ್ತು ರೊಕ್ಕ ಹಣ ಅಷ್ಟನ್ನು ನಾವು ಜಪ್ತಿಪಡಿಸಿದ್ದೀವಿ. ನೋಡಿ, ಇದರಲ್ಲಿ ಈಗಾಗಲೇ ಈ ಸದ್ಯಕ್ಕೆ 9 ಕೇಸಸ್ ನಾನು ಹೇಳಿದಾಗೆ ಅಷ್ಟು ಕೇಸಸ್ ನಮಗೆ ಗೊತ್ತಾಗಿದೆ. ಇನ್ನೂ ಇದ್ದಲ್ಲಿ ಅದನ್ನು ಸಹ ನಾವು ವಿಚಾರಣೆ ಮಾಡ್ತೀವಿ. ಇಲ್ಲ, ಮೊನ್ನೆ ನಾನು ಈಗಾಗಲೇ ಹೇಳಿದ ಹಾಗೆ ನಾವು ಮೊನ್ನೆ ಸಹ ಒಂದು ಏಕತಾ ನಗರಲ್ಲಿ ಸಹ ಒಂದು HBT ಆಗಿದೆ. ಅದಕ್ಕಿಂತ ಮುಂಚೆ ಸೇನಾನಗರಲ್ಲಿ ಒಂದು HBT ಆಗಿತ್ತು. ನೀವೇನು ಚಡ್ಡಿ ಗ್ಯಾಂಗ್ ಹೇಳ್ತೀರಿ, ಅದು ಒಂದು HBT ಆಗಿದೆ. ಅದಕ್ಕೆ ಸಹ ಕಂಟಿನ್ಯೂಸ್ ನಾವು ಬೆನ್ನು ಹತ್ತಿದ್ದೀವಿ. ಯಾವುದೊಂದು ಅದರಲ್ಲಿ ಸಹ ಕ್ಲೂ ನಮಗೆ ಖಂಡಿತ ಸಿಗುತ್ತೆ. ಆಯ್ತಾ? ಇಲ್ಲ, ಅದು ಈ ಕೇಸ್ ಇದಕ್ಕೇನು ಸಂಬಂಧ ಇಲ್ಲ. ಬಟ್ ನಾನು ಈಗಾಗಲೇ ಹೇಳಿದ ಹಾಗೆ ಎಲ್ಲ ಕೇಸಸಲ್ಲಿ ನಮ್ಮ ಎಫರ್ಟ್ ನಡೀತಾ ಇದೆ. Mahi Mehndi Designs for all types of functions, marriages, engagement, anniversary, birthday parties, school, colleges functions, bridal, Arabic और all types of functions में खूबसूरत मेहंदी डिज़ाइन के लिए with home service. Please contact Mahi Mehndi Designer. Address Railway Station Back Road, Bijapur. Contact number 8217481855 and 8123333857. थैंक यू. तो और खबरों के लिए देखते रहिए A1 न्यूज़ चैनल, द फेस ऑफ ट्रस्ट.